ಎಜಿ ನ್ಯೂಸ್ಗೆ ಸ್ವಾಗತ. ಇಂಗ್ಲಿಷ್ ಬೋರ್ಡ್ ತೆರವು, ಕನ್ನಡಕ್ಕೆ ಆದ್ಯತೆ ನೀಡಬೇಕು. ಕರ್ನಾಟಕ ರಕ್ಷಣಾ ಟೈಗರ್ಸ್ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡಗಿನಟ್ಟಿ ಆಗ್ರಹ. ಬೆಳಗಾವಿ ನಗರದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಆಡಳಿತಾತ್ಮಕ ಸಂಸ್ಥೆಗಳ ಸಮೀಪ ಅಳವಡಿಸಲಾಗಿದ್ದ ಕೆಲವು ಇಂಗ್ಲಿಷ್ ಬೋರ್ಡ್ಗಳನ್ನು ಗಮನಿಸಿದ ಕರ್ನಾಟಕ ರಕ್ಷಣಾ ಟೈಗರ್ಸ್ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡಗೇನಟ್ಟಿ ಅವರು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ವಿಷಯ ತಂದಿದ್ದಾರೆ. ದೂರು ಸ್ವೀಕರಿಸಿದ ಮಹಾನಗರ ಪಾಲಿಕೆ ಸಿಬ್ಬಂದಿ ಈ ವಿಷಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮನವಿಯಂತೆ ಬಾಳಪ್ಪ ಗುಡಗೇನಟ್ಟಿ ಅವರು ಸ್ಥಳದಲ್ಲೇ ಕಾಯ್ತಾ ಇದ್ರೆ ಬಳಿಕ ಆಗಮಿಸಿದ ಪಾಲಿಕೆ ಸಿಬ್ಬಂದಿ ಇಂಗ್ಲಿಷ್ನಲ್ಲಿ ಮಾತ್ರ ಅಳವಡಿಸಲಾಗಿದ್ದ ಬೋರ್ಡ್ಗಳನ್ನು ತೆರವು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಳಪ್ಪ ಗುಡಗೇನಟ್ಟಿ, ಬೆಳಗಾವಿಯಲ್ಲಿ ಕನ್ನಡ ಭಾಷೆಗೆ ಕಡ್ಡಾಯ ಆದ್ಯತೆ ಕೊಡುವ ನಿಯಮಗಳು ಇದ್ರೂ ಕೂಡ ಕೆಲವು ದೊಡ್ಡ ಸಂಸ್ಥೆಗಳ ಎದುರು ಇನ್ನು ಇಂಗ್ಲಿಷ್ ಬೋರ್ಡ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಕನ್ನಡ ಭಾಷೆ ಗೌರವಕ್ಕೆ ಧಕ್ಕೆಯಾಗುವ ಸಂಗತಿಯಾಗಿದೆ. ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸಂಸ್ಥೆಗಳ ಎದುರು ಇಂತಹ ಬೋರ್ಡ್ಗಳು ಕಂಡು ಬರ್ತಾ ಇರುವುದನ್ನು ಪ್ರತಿನಿತ್ಯ ಸಾರ್ವಜನಿಕರು ಗಮನಿಸಿದ್ದಾರೆ ಎಂದಿದ್ದಾರೆ. ಅಲ್ಲದೆ ಈ ಸಂಸ್ಥೆಗಳ ಎದುರು ಸೂಕ್ತ ಟ್ರಾಫಿಕ್ ವ್ಯವಸ್ಥೆ ಇಲ್ಲದಿರುವುದರಿಂದಾಗಿ ವಾಹನ ದಟ್ಟಣೆ ಉಂಟಾಗಿ ಸಾರ್ವಜನಿಕರಿಗೆ ನಿತ್ಯ ತೊಂದರೆ ಆಗ್ತಾ ಇದೆ ಅಂತ ಆರೋಪಿಸಿದ್ರು. ಸಾರ್ವಜನಿಕರ ಓಡಾಟಕ್ಕೆ ಅಡಚಣೆ ಉಂಟಾಗದಂತೆ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಸಮರ್ಪಕ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ ಎಂಬ ಪರಿಸ್ಥಿತಿ ಬೆಳಗಾವಿಯಲ್ಲಿ ಇರಬಾರದು. ಕನ್ನಡ ನಾಡಿನ ಗೌರವವನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರದ್ದೂ ಆಗಿದೆ. ಅಧಿಕಾರಿಗಳು ಸೂಚನೆ ಕೊಟ್ಟ ನಂತರ ಕ್ರಮ ಕೈಗೊಳ್ಳುವ ಬದಲು ನಿಯಮಗಳನ್ನ ತಿಳಿದವರು ತಾವೇ ಸ್ವಯಂ ಪ್ರೇರಿತರಾಗಿ ಪಾಲಿಸಿದ್ರೆ ಅದು ಉತ್ತಮ ಬೆಳವಣಿಗೆಯಾಗುತ್ತೆ. ಸಮಾಜಕ್ಕೆ ಮಾದರಿಯಾಗಬೇಕಾದರೂ ಮೊದಲು ನಿಯಮಗಳನ್ನ ಪಾಲಿಸಬೇಕು ಅಂತ ಬಾಳಪ್ಪ ಗುಡಗೇನಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅತಿ ಇಂಗ್ಲೀಷುಗಳು ಹೆಚ್ಚಾಗತ್ತವು. ಇದು 60% ಕಡ್ಡಾಯ ಆಗಬೇಕಂತಲೇ ಹೇಳಿ ನಮ್ಮ ಕನ್ನಡಿಗರ ಬೇಡಿಕೆ ಇತ್ತು. ಆ ಬೇಡಿಕೆಯಲ್ಲಿ ಕರ್ನಾಟಕ ಸರ್ಕಾರ 60% ಕನ್ನಡ ಆಗಬೇಕಂತಲೇ ಹೇಳಿ ಮತ್ತು ಇನ್ನು ಉಳಿದ ಭಾಷೆಯಲ್ಲಿ ಹಾಕೊಳ್ಳಿ ಅಂತ ಹೇಳಿ ನಾವು ಅವರಿಗೆ ಹೇಳಿದೆವು. ಆದರೂ ಈ ರಾಜಕೀಯ ಒತ್ತಡ ಆಗ್ತಿತ್ತು ಏನೋ ಅವರು ಮಹಾನಗರ ಪಾಲಿಕೆಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಸಂಬಂಧಪಟ್ಟ ನಮ್ಮ ಕರ್ನಾಟಕ ರಕ್ಷಣಾ ಟೈಗರ್ಸ್ ಪದಾಧಿಕಾರಿಗಳು ಆಗಿರ್ಬೋದು, ಎಲ್ಲ ಅಧ್ಯಕ್ಷಗಳಾಗಿರ್ಬೋದು, ಅವರು ನಮಗೆ ಹೇಳಿಕೆ ಕೊಟ್ಟ ನಂತರ ಕರ್ನಾಟಕ ರಕ್ಷಣಾ ಟೈಗರ್ಸ್ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಬಾಳಪ್ಪ ಗುಡಗೇನಟ್ಟಿ ಜಾಗನಲ್ಲಿ ಬಂದು ಚೆನ್ನಮ್ಮ ಮೂರ್ತಿಯಲ್ಲಿ ಇರೋದು ತಗೊಂಡು ಅಲ್ಲಿಯೂ ಕೂಡ ಇಂಗ್ಲೀಷ್ 100% ಇಂಗ್ಲೀಷೇ ಇದೆ. ಅದು 60% ಕನ್ನಡ ಇರೋದಿಲ್ಲ. ಅದಕ್ಕಾಗಿ 60% ಕನ್ನಡ ಇರಬೇಕಂತ ಹೇಳಿ ಮತ್ತು ಇಂಗ್ಲೀಷ್ 40% ಇರಬೇಕಂತ ಹೇಳಿ ನಾವು ಅಲ್ಲಿ ಕೂಡ ಅವ್ರನ್ನ ತೆಗಿಲಾಕ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದು. ಅವರು ಬಂದು ಇವತ್ತು ರಾತ್ರಿ 6 ಗಂಟೆ ಒಳಗೂ ಅವರು ತೆಗಿತೀನಂತ ಹೇಳಿ ನಮ್ಮ ಕನ್ನಡಿಗರ ಭರವಸೆ ಕೊಟ್ಟಾರ. ಮತ್ತು ಈಗಾಗಲೇ ನಮ್ಮ ಸದಾಶಿವನಗರ ರಸ್ತೆಯಲ್ಲಿ ಇರೋದು ಮತ್ತೊಂದು ಬ್ಯಾನರ್ ನಮ್ಮ ಕಣ್ಣಿಗೆ ಬಂತು. ಆ ಕಣ್ಣಿಗೆ ಬಂದ ನಂತರ ಅದನ್ನು ನಾವು ಮಹಾನಗರ ಪಾಲಿಕೆಯವರಿಗೆ ಹೇಳಿದೆವು. ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದರು, ಸಂಬಂಧಪಟ್ಟ ಪೊಲೀಸ್ ಆಯುಕ್ತರಿಗೂ ಹೇಳಿದೆವು, ಅವರು ಕೂಡ ಬಂದರು. ಮತ್ತು ಈಗೆಲ್ಲ ಬಂದಿದ್ರು ಅವ್ರು ಯಾವ ರೀತಿ ತೆಗಿತಾರೆ ಬೆಳಗಾವಿ ಕನ್ನಡಿಗರು ನೋಡೋಣ ಅಂತ ಹೇಳಿ ನಾವು ನಿಂತವು. ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೇವೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದರು, ಅವರು ಕೂಡ ನಮಗೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಕನ್ನಡಿಗರು ಗೊತ್ತಾದಂಗೆ ಅವರಿಗೆ ಗೊತ್ತಾಗಿಲ್ಲ ಅಂತಲೇ ಹೇಳಿಕೆ ಕೊಟ್ಟರು. ಯಾಕಂದ್ರೆ ನಮಗೆ ಯಾರಿಗೂ ಕೇಳಿಲ್ಲ, ಅವರು ಪರ್ಮಿಷನ್ ತೊಗೊಂಡಿಲ್ಲ ಅಂತಲೇ ಹೇಳಿಕೆ ಕೊಟ್ಟರು. ಅದು ಯಾವ ರೀತಿ ಏನಾಗಿತ್ತು ನಮಗೆ ಗೊತ್ತಿಲ್ಲ. ಬೆಳಗಾವಿ ಕನ್ನಡಿಗರು ಹೇಳಿದರು. ಆ ಕಾರಣಕ್ಕಾಗಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದರು. ಈಗ ಅದನ್ನು ರದ್ದುಪಡಿಸಲಾಗಿದೆ. ಅದನ್ನು ದಯವಿಟ್ಟು ಎಲ್ಲ ಬೆಳಗಾವಿ ಕನ್ನಡಿಗರು ನೋಡಬೇಕು. ಹಾಗೂ ಬೆಳಗಾವಿದಾಗ ಇಂಗ್ಲೀಷ್ ಬೋರ್ಡ್ಗಳು ಜಾಸ್ತಿ ಆಗತ್ತವು. ಅದನ್ನು ರದ್ದುಪಡಿಸಬೇಕು. ರದ್ದುಪಡಿಸಲಿಲ್ಲ ಅಂದರೆ ಮಹಾನಗರ ಪಾಲಿಕೆ ನಾವು ಮುತ್ತಿಗೆ ಹಾಕೋ ಕೆಲಸ ನಾವು ಕರ್ನಾಟಕ ರಕ್ಷಣಾ ಟೈಗರ್ ವತಿಯಿಂದ ಮಾಡಬೇಕಾಗ್ತೈತಿ. ಹಾಗೂ ಗಡಿ ಭಾಗದಲ್ಲಿ ಪ್ರತಿಯೊಂದು ಇಂಗ್ಲೀಷ್ಗಳು ಆಗತ್ತವು, ಅದನ್ನು ಕೂಡ ಬಂದ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.